ಹೇಳ್ರಪ್ಪ ಹೇಳ್ರು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಹೊಸೂರು ಹತ್ರ ಇರೋ ಒಂದು ದೇವಸ್ಥಾನ ಇದೆ, ಚಂದ್ರಚೂಡೇಶ್ವರ ಸ್ವಾಮಿ ದೇವಸ್ಥಾನ. ಅಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಲೊಕೇಶನ್ ತುಂಬ ಚೆನ್ನಾಗಿದೆ. ಬನ್ನಿ ನೋಡ್ಕೊಂಬರೋಣ. ಇದು ಹೊಸೂರಲ್ಲಿದೆ ಈ ದೇವಸ್ಥಾನ. ಬನ್ನಿ ನೋಡ್ಕೊಂಬರೋಣ. ಇವಾಗ ನಾವು ಬೊಮ್ಮಸಂದ್ರದಾಗ ಹೋಗ್ತಾ ಇದ್ದೀವಿ. ವಾತಾವರಣ ತುಂಬ ಕೂಲಾಗಿದೆ, ಮಳೆ ಇಲ್ಲ. ಬನ್ನಿ ಆರಾಮಾಗಿ ಹೋಗಿ ನೋಡ್ಕೊಂಬರೋಣ. ನಾಳೆ ಒಂದು ಸರಿ ಹೋಗಿದ್ದೆ, ನೋಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಬಂದಿದ್ದೆ. ಆದರೆ ಇವತ್ತು ಇನ್ನೊಂದು ಸರಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಹೋಗ್ಬೇಕು ಅಂತ ಇದ್ವಿ, ಟೈಮು ಕೂಡ ಬಂದಿಲ್ಲ. ಆದರೆ ಇವತ್ತು ಸಂಡೇ ಆದ್ರಿಂದ ರಜೆ ಇದೆ ಕಂಪ್ನಿಗೆ, ಹಾಗಾಗಿ ಹೋಗಿ ನೋಡ್ಕೊಂಬರೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಹೋಗ್ಬಿಟ್ಟು ನೋಡ್ಕೊಂಬರೋಣ. ಇಲ್ಲಿಂದ 23 ಕಿಲೋಮೀಟ್ರ್ ಆಗುತ್ತೆ. ಎಲ್ಲಿದ್ದ ಅಂದರೆ ತಿರುಪಳ್ಳಿದ್ದ ಹತ್ರ ಇದೆ, ಹೋಗ್ಬೋದು. ಬನ್ನಿ ನೋಡ್ಕೊಂಬರೋಣ. ಸಾಯಂಕಾಲ ಆದರೆ ಮತ್ತೆ ಮಳೆ ಬರುತ್ತೆ. ಆದ್ದರಿಂದ ಹೊತ್ತು ಮುಂಚೆ ಹೋಗಿ ಬೇಗ ರಿಟರ್ನ್ ಬರೋಣ ಅಂತ ಪ್ಲಾನ್ ಹಾಕಿದ್ದೀವಿ. ಬನ್ನಿ ಹೋಗೋಣ. ಪೆಟ್ರೋಲ್ ಹಾಕ್ಸ್ಕೋಬೇಕು. ಅಲ್ಲಿ ಡಿ ಮಾರ್ಟ್ ಹತ್ರ ಇದೆ ಪೆಟ್ರೋಲ್ ಬಂಕು. ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾಷ್ಟ ಮಾಡ್ಕೊಂಡು ಹಾಗೆ ಹೋಗ್ಬಿಡ್ತೀವಿ. ನೋಡಿ, ಇವತ್ತು ಭಾನುವಾರ ಆದ್ರಿಂದ ವೆಹಿಕಲ್ಗಳೇನು ಜಾಸ್ತಿ ಇಲ್ಲ, ಎಲ್ಲ ರಜೆ ಇಲ್ಲ ಕಂಪ್ನಿಗಳಿಗೆ. ಆದ್ರಿಂದ ವೆಹಿಕಲ್ ಜಾಸ್ತಿ ಇಲ್ಲ, ರೋಡ್ ಫ್ರೀ ಐತೆ, ಆರಾಮಾಗಿ ಹೋಗ್ಬೋದು. ವಾತಾವರಣ ಮಾತ್ರ ಭಾರಿ ಕೂಲಾಗಿದೆ. ಬನ್ನಿ ಇನ್ನೆಕ್ಸ್ಟ್ ಹೋಗೋಣ. ನೋಡಿ, ಇವಾಗ ನಾವು ಹೆಬ್ಗೋಡಿಯಿಂದ ಬೊಮ್ಮಸಂದ್ರ ರೂಟ್ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ಅಂಗಡಿಗಳೆಲ್ಲ ಇವಾಗೆಲ್ಲ ಓಪನ್ ಮಾಡ್ತಾ ಇದ್ದಾರೆ. ವೆಹಿಕಲ್ಗಳೇನು ಜಾಸ್ತಿ ಇಲ್ಲ, ಕಡಿಮೆ ಇದ್ದಾವೆ, ರೋಡ್ ಫ್ರೀ ಐತೆ. ಹೊಸೂರು ಹತ್ರ ತುಂಬ ದೇವಸ್ಥಾನಗಳು, 3-4 ದೇವಸ್ಥಾನಗಳು ತುಂಬ ಚೆನ್ನಾಗಿದ್ದಾವೆ. ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಎಲ್ಲ ನೋಡಿದ್ದೀವಿ, ಹೋಗಿದ್ವಿ ಒಂದು ಸರಿ. ಆದರೆ ಇನ್ನೊಂದು ಸರಿ ಹೋಗ್ಬೇಕು ಅಂತ ಮತ್ತೆ ಹೋಗ್ತಾ ಇದ್ದೀವಿ. ನೋಡಿ, ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ಇದು ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ನು. ಇನ್ನೂ ಮೆಟ್ರೋ ಚಾಲನೆ ಮಾಡಿಲ್ಲ. ಮೋಸ್ಟ್ಲಿ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಟ್ರಯಲ್ ಮಾಡ್ತಾ ಇದ್ದಾರೆ. ಟ್ರೈನೆಲ್ಲ ಬಿಡ್ತಾ ಇದ್ದಾರೆ ಆಲ್ರೆಡಿ ಟ್ರಯಲ್ಗೆ. ಇನ್ನು ಜನಗಳು ಓಡಾಡೋಕ್ಕೆ ಬಿಟ್ಟಿಲ್ಲ. ನೋಡೋಣ ಯಾವಾಗ ಬಿಡ್ತಾರೆ ಅಂತ ಕಾದು ನೋಡೋಣ. ನೋಡಿ, ಇವಾಗ ಡಿ ಮಾರ್ಟ್ ಹತ್ರ ಬಂದ್ವಿ. ನಮ್ಮ ಫ್ರೆಂಡ್ ಇಲ್ಲಿ ಕಾಯ್ತಾ ಇದ್ದಾರೆ, ಶಾಂತಕುಮಾರ್ ಅಂತ. ಅವ್ರು ನನಗೆ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು. ಈ ಲಾಯರ್ದು ಒಂದು ಕಾಟ, ಯಾವಾಗಲೂ ಅಡ್ಡ ಬರ್ತಾರೆ. ಇವೆಲ್ಲ ಬನ್ನಿ ನೋಡೋಣ. ನೋಡಿ, ಅಲ್ಲಿ ಬರ್ತಾ ಇದ್ದಾರೆ, ಅವರೇ ಶಾಂತಕುಮಾರ್ ಅಂತ. ಹಾಂ, ಲೇಟ್ ಆಯ್ತಾ? ಎಷ್ಟೊತ್ತಾಯ್ತು? ಹಾಂ, ಇವಾಗ ನಾವು ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀವಿ. ಪೆಟ್ರೋಲ್ ಹಾಕ್ಸಂಡ್ವಿ, ಇನ್ನೇನು ಹೋಗ್ತಾ ಇರೋದೆ. ಎಲ್ಲ ನಾನು ನಾಷ್ಟ ಮಾಡಿ ಹಾಂ ಇಟ್ಕ ನಾಷ್ಟ ಮಾಡ್ಕೊಂಡೆಲ್ಲನಾ
ಹೋಗ್ಬಿಡ. ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಅದಕ್ಕೆ ಹೋಗ್ತಾ ಇದ್ದೀವಿ, ನಾನು ನನ್ನ ಫ್ರೆಂಡು ಶಾಂತಕುಮಾರ್ ಅಂತ. ಅದಕ್ಕೆ ಬನ್ನಿ ಹೋಗೋಣ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇವಾಗ ನೋಡಿ ನಾವು ಚಂದಾಪುರ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ, ಫ್ಲೈಓವರ್ ಮೇಲೆ. ಎಲ್ಲಾದರೂ ಹೋಟ್ಲಿದ್ರೆ ತಿಂಡಿ ತಿನ್ಕೊಂಡು ಹೋಗ್ಬೇಕು. ಬಾ ಇಬ್ರು ತಿಂಬಾನೆ ತಿಂಡಿ. ಬಾ ಇಬ್ರು ತಿಂದು. ಅಕ್ಕ ತಿಂಡಿ ಆಯ್ತಾ? ತಿಂಡಿ ಏನಿದೆ? ಚಿತ್ರಾನ್ನ ಕೊಡಿ ಒಂದು ಪ್ಲೇಟ್. ಚಿತ್ರಾನ್ನ ಆಯ್ತಾ? ಇವಾಗ ನಾವು ತಿಂಡಿ ತಿನ್ನೋಕ್ಕೆ ತಿಂತಿದ್ದೀವಿ ನೋಡಿ. ಚಿತ್ರಾನ್ನ ಬಂದಿದೆ ನೋಡಿ. ಇಲ್ಲ ಟೋಲ್ಗಿಲ್ ಏನಿಲ್ಲ. ಇವಾಗೆಲ್ಲ ತಿಂದಿದ್ದಾಯ್ತು. ಇವಾಗ ಹೊರಡ್ತಾ ಇದ್ದೀವಿ, ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಚಿತ್ರಾನ್ನ ತುಂಬ ಚೆನ್ನಾಗಿತ್ತು, ಟೀ ಕುಡಿದ್ವಿ, ಹೋಗ್ತಾ ಇದ್ದೀವಿ ಈಗ. ಇವಾಗ ನೋಡಿ ನಾವು ಅತ್ತಿಬೆಲೆ ಟೋಲ್ ಹತ್ರ ಬಂದ್ವಿ. ಇಲ್ಲೇನು ಟೋಲ್ ಏನು ತಾಳಲ್ಲ, ಬೈಕಿಗೆಲ್ಲ ಟೋಲ್ ತಾಣಲ್ಲ. ಲಾರಿಗಳು ಕಾರ್ಗಳು ಇವಕ್ಕೆ ಮಾತ್ರ ಟೋಲ್ ತಗೊಂತಾರೆ, ಬೈಕಿಗೆಲ್ಲ ಏನಿಲ್ಲ. ನೋಡಿ ಇವಾಗ ನಾವು ಇಲ್ಲಿಗೆ ಕರ್ನಾಟಕ ಗಡಿ ಲಾಸ್ಟ್, ಇಲ್ಲಿಂದ ತಮಿಳ್ನಾಡು ಗಡಿ ಸ್ಟಾರ್ಟ್ ಆಗುತ್ತೆ. ಈ ಟೋಲ್ ತಡಾದ್ವಿ ಅಂದರೆ ತಮಿಳ್ನಾಡು ಗಡಿ, ನಮ್ಮ ಕರ್ನಾಟಕ ಗಡಿ ಇಲ್ಲಿ ಮುಕ್ತಾಯ. ಅಲ್ಲಿ ಶಿಖರ ಕಾಣುತ್ತೆ ನೋಡು, ಅದೇ ದೇವಸ್ಥಾನ ನೋಡು. ಅಲ್ಲಿ ದೇವಸ್ಥಾನ ಕಾಣ್ತಾ ಇದೆ, ಅದೇ ಚಂದ್ರಚೂಡೇಶ್ವರ ಸ್ವಾಮಿ ದೇವಸ್ಥಾನ. ಸರ್ವಿಸ್ ರೋಡಲ್ಲಿ ಹೋಗ್ಬೇಕು, ಸರ್ವಿಸ್ ರೋಡಲ್ಲಿ. ಹಾಂ ನೋಡು, ಅಲ್ಲಿ ಕಾಣ್ತಾ ಇತ್ತು ನೋಡು. ಹಾಂ ಅದೇ ಇವತ್ತು ಅಮಾಸೆ, ತುಂಬ ರಶ್ ಇರುತ್ತೆ ದೇವಸ್ಥಾನ. ಹಾಂ, ತಮಿಳ್ನಾಡು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಈಗ. ಇಲ್ಲಿಂದ 1 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ಅಷ್ಟೇ ಹತ್ರ ಸಿಗುತ್ತೆ ದೇವಸ್ಥಾನ. ಬಂದ್ಬಿಟ್ವಿ. ಇದೇ ನೋಡಿ ಆರ್ಚು, ಚಂದ್ರಚೂಡೇಶ್ವರ ದೇವಸ್ಥಾನ ಇದೆ ನೋಡಿ. ಬಂದ್ವಿ ಇವಾಗ. ಚಂದ್ರಚೂಡೇಶ್ವರ ದೇವಸ್ಥಾನ. ಹಾಂ ಹಾಂ ಹಾಂ. ನೋಡಿ ಫ್ರೆಂಡ್ಸ್, ಇವಾಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡಿ. ಹೊಸೂರೆಲ್ಲ ಯಾಕೆ ಕಾಣುತ್ತೆ, ಇದೇ ನೋಡಿ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ಇವಾಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡಿ. ತುಂಬಾ ಅದ್ಭುತವಾಗಿ ಕಾಣ್ತೈತೆ ದೇವಸ್ಥಾನ. ಬರ್ರಿ ನೀವು ನೋಡಿರಂತೆ, ಸಖತ್ತಾಗಿದೆ ದೇವಸ್ಥಾನ ನೋಡಿ. ದೇವಸ್ಥಾನ ಒಳಗೆ ಹೋಗೋಣ ಬನ್ನಿ. ಒಳಗಡೆ ಹೋಗ್ತಾ ಇದ್ದೀವಿ.
ಸುಬ್ರಹ್ಮಣ್ಯ ದೇವಸ್ಥಾನ ಇರಬೇಕು. ನೋಡಿ ದೇವಸ್ಥಾನ ತುಂಬಾ ಸಖತ್ತಾಗಿದೆ ಇದು. ಬನ್ನಿ ಒಂದ್ ರೌಂಡ್ ಹೋಗೋಣ, ಯಾವ ತರ ಬರುತ್ತೆ ಅಂತ ನೋಡೋಣ. ಸಖತ್ತಾಗೈತೆ ದೇವಸ್ಥಾನ. ಹಾ ಹಾ, ಇದು ಕಾಳಿಕಾಂಬ ದೇವಸ್ಥಾನ. ಹಾ ಹ್ಮ್, ಇನ್ನ ಮೇಲೆ ಈಶ್ವರಂದಿದೆ. ಬನ್ನಿ ಇಲ್ಲಿ ನೋಡ್, ನಾಗಪ್ಪನ ಸನ್ನಿಧಿ ಇದೆ. ಇದು ನವಗ್ರಹ ದೇವಸ್ಥಾನ. ಇದು ಒಳಗಡೆ ಯಾರು ಟಚ್ ಮಾಡಂಗಿಲ್ಲ, ಆ ತರ ಇಟ್ಟಿದ್ದಾರೆ. ಹಾ, ನವಗ್ರಹ. ಬನ್ನಿ ಮೇಲೆ ಹೋಗೋಣ, ಒಂದ್ ರೌಂಡ್ ನಡಿ. ನಡ್ಕೊಂಡ್ ಬರ್ತಾರಲ್ಲ ಕೆಳಗ್ಲಿದ್ದಂಗ ಅಡ್ಡನ, ಅವ್ರಿಗೆ ಈ ತರ ಮೆಟ್ಲು ಮಾಡ್ಯಾರ ನೋಡಿ. ಈ ತರ ಎಲ್ಲ ಮೆಟ್ಲು ಮಾಡಿ ನಾವು ಹೊಸೂರು ಟೌನ್ ಯಾವ ತರ ಕಾಣ್ತಾ ಇದೆ ನೋಡಿ. ಗುಡ್ಡದ ಮೇಲೆ ಇನ್ನ ಮೇಲೆ ಹೋಗಿಲ್ಲ, ಮೇಲೆ ಹೋದ್ರೆ ಇನ್ನ ಸೂಪರ್ ಆಗಿ ಕಾಣುತ್ತೆ. ಬನ್ನಿ ವ್ಯೂ ತೋರಿಸ್ತೀವಿ, ಸಖತ್ತಾಗಿದೆ. ಇಲ್ಲಿ ಯಾರ ಕೆರೆ ಬೇರೆ ಐತೆ, ಕೆರೆ ಕೆರೆ ಎಲ್ಲ ಐತೆ ಕಲೆ. ಅಲ್ಲಿ ಹೋಗ್ಬೇಕು, ಲಾಸ್ಟ್ ಹೋಗ ನೀರು ಇದೆಲ್ಲ ಮುಗಿಸ್ಕೊಂಡು ನೋಡಿ. ಹೊಸೂರು ಟೌನ್ ನೋಡಿ ಎಷ್ಟು ವಿಶಾಲವಾಗಿ ಕಾಣ್ತಾ ಐತೆ, ನೋಡೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ನೋಡಿ. ಎಷ್ಟು ವಿಶಾಲ ಅಂದ್ರೆ ನೋಡೋದಕ್ಕೂ ಆನಂದ ಆಗುತ್ತೆ, ಅಷ್ಟು ಸೂಪರ್ ಆಗಿ ಕಾಣ್ತಾ ಇದೆ ನೋಡಿ ಹೊಸೂರು ಸಿಟಿ ನೋಡಿ. ನೋಡ್ಲೇಳ ಅದಕ್ಕೆ ಭಯ, ನೋಡ್ಲೇಳ ಅದಕ್ಕೆ ಭಯ ನೋಡಿ. ಇಲ್ಲ ಹಸಿ ಮೆಟ್ಲೆತ್ತಿ ಹೋಗ್ಬಿಟ್ರೆ ಮೇಲೆ ಒಂದು ಈಶ್ವರನ ದೇವಸ್ಥಾನ ಇದೆ, ಸಿಗುತ್ತೆ. ಬನ್ನಿ ನೋಡ್ಕೊಂಬರೋಣ. ನೋಡಿ ನಮ್ಮ ಫ್ರೆಂಡು ಶಾಂತಕುಮಾರ್. ಹಾಯ್ ಹೇಳಪ್ಪ. ವಿಡಿಯೋ ಮಾಡ್ತಾ ಬ್ಯುಸಿ ಆಗಿದ್ದಾರೆ ನೋಡಿ. ಇನ್ನ ಮೇಲೆ ಹೋಗ್ಬೇಕು, ಇವಾಗ ಹೋಗ್ತೀವಿ. ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ ಕುಂತ್ಕೊಂಡಿದೀವಿ. ಇವಾಗ ಹೋಗ್ತಾ ಇದೀವಿ ಮೇಲೆ. ಹಾ ನಡಿಯಪ್ಪ ಹೋಗೋಣ. ನೋಡಿ ಭಕ್ತಾದಿಗಳು ತುಂಬಾ ಕಸ ಮಾಡ್ಬಿಟ್ಟಿದ್ದಾರೆ, ಇಲ್ಲೆಲ್ಲ ತೆಟ್ಟೆ ಎಲ್ಲ ಹಾಕಿದ್ದಾರೆ ತಿಂದು. ಈ ರೀತಿ ಮಾಡಿದ್ರೆ ಪರಿಸರಕ್ಕೆ ತುಂಬಾ ಹಾನಿ ಆಗುತ್ತೆ. ದಯವಿಟ್ಟು ಇಲ್ಲಿ ಬರೋ ಭಕ್ತಾದಿಗಳಲ್ಲಿ ನಾವು ಮನವಿ ಮಾಡ್ಕೋತೀವಿ,
ದಯವಿಟ್ಟು ಈ ತರ ಊಟ ಮಾಡಿ ತಟ್ಟೆನ ಇಲ್ಲಿ ಹಾಕೋಬೇಡಿ. ಎಲ್ಲಾದ್ರೂ ಒಂದ್ ಕಡೆ ರಾಶಿ ಹಾಕಿ ಬೆಂಕಿ ಇಟ್ಬಿಟ್ರೆ ಸುಟ್ಟೋಗ್ತವೆ. ದಯವಿಟ್ಟು ಈ ತರ ಹಾಕ್ಬಿಟ್ಟು ಪರಿಸರಕ್ಕೆ ಹಾನಿ ಮಾಡಬೇಡಿ. ಇದೇ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇರೋ ಮನವಿ. ಇಲ್ಲೊಂದು ದೇವಸ್ಥಾನ ಪುಟ್ಟದಾಗ ಎಷ್ಟು ಚೆನ್ನಾಗೈತೆ. ಇದು ಗಣೇಶನ ದೇವಸ್ಥಾನ. ಬನ್ನಿ ಕೈ ಮುಗಿದು ಹೋಗೋಣ. ಮೇಕೆಗಳು ತುಂಬಾ ಇದಾವೆ ನೋಡಿ. ಬಾ ಬಾ ನೋಡಿ ಗೊತ್ತೈತೆ. ಇವತ್ತು ಭೀಮ್ ನಮಾಸೆ ಇರೋ ಕಾರಣ ತುಂಬ ಜನ ಬಂದಿದ್ದಾರೆ ನೋಡಿ. ತುಂಬ ರಶ್ ಇದೆ, ಜನಗಳೆಲ್ಲ ಹೋಗ್ತಾ ಇದ್ದಾರೆ ದರ್ಶನ ಪಡೆಯೋದಕ್ಕೆ. ಬನ್ನಿ ನಾವು ಹೋಗಿ ದರ್ಶನ ಪಡೆಯೋಣ ಅವ್ರ ಜೊತೆಲಿ. ನೋಡಿ ಇಲ್ಲಿ ಹೂವಿನ ಅಂಗಡಿ, ಹಣ್ಣಿನ ಅಂಗಡಿ, ಚುರ್ಮುರಿ ಅಂಗಡಿ, ಐಸ್ ಕ್ರೀಮು, ಕಲ್ಲಂಗಡಿ ಹಣ್ಣು ಅಂಗಡಿ, ಯಾವ ಬೇಕು ಎಲ್ಲ ಇದ್ದಾವೆ. ಖಾರಪುರಿ ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ. ರಾಶಿ ಹಾಕ್ಕೊಂಡಿದ್ದಾರೆ. ಇವತ್ತು ರಜಾ ಆದ್ರಿಂದ ಎಲ್ಲರೂ ಫ್ಯಾಮಿಲಿ ಮಕ್ಕಳು ಮರಿ ಸಮೇತ ಎಲ್ಲರೂ ಬಂದಿದ್ದಾರೆ ನೋಡ್ರಿ. ಮಕ್ಕಳು ಚೀರಾಟ ಎಲ್ಲ ಹೇಗೆ ಕೇಳ್ತಾ ಇದೆ ಅಂತ. ಯಾತನ್ ಬಾಳೆಹಣ್ಣು ಕೊಡ್ತಾರೆ. ಯಾತನ ಕೊಡ್ತಾರೆ ಅಂತ. ಅವು ಬಾಳೆಹಣ್ಣು ಅದು ಇದು ಕೊಡ್ತಾರೆ ಅಂತ. ಅವು ಕಾಲೇ ರೂಢಿ, ಹಂಗಾಗಿ ಅವ್ರ ತಕ್ಕ ಹೋಗ್ತಾರೆ. ಬನ್ನಿ ಸಖತ್ತಾಯ್ತು ನೋಡಿ ಫ್ರೆಂಡ್ಸ್, ಇವಾಗ ನಾವು ಈಶ್ವರನ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಬನ್ನಿ ಒಳಗಡೆ ಯಾವ ರೀತಿ ಇದೆ ನೋಡ್ಕೊಂಬರೋಣ. ನೋಡಿ ಒಳಗಡೆ ಎಷ್ಟು ಡಿಸೈನ್ ಮಾಡಿದ್ದಾರೆ, ಮೇಲೆ ನೋಡಿ ಎಷ್ಟು ಚಿತ್ತಾರ ಮಾಡಿದ್ದಾರೆ. ತುಂಬ ಹೈಟ್ ಇದೆ ನೋಡಿ. ಇದು ದ್ವಾರ ಬಾಗಿಲು. ಒಳಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ ನೋಡಿ. ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಆ ಕಡೆ ಈ ಕಡೆ ಗ್ರೀನ್ ಪಾರ್ಕ್ ಇದೆ ನೋಡಿ. ಎಲ್ಲರೂ ಸೆಲ್ಫಿ ತಕ್ಕಂತ ಇದ್ದಾರೆ. ಇಲ್ಲಿ ಮೇಕೆಗಳು ಮಾತ್ರ ತುಂಬ ಇದ್ದಾವೆ. ಎಲ್ಲಿ ನೋಡಿರೋ ಅವೇ ಸಿಗ್ತವೆ ನೋಡಿ. ಇಲ್ಲಿ ಮನುಷ್ಯರು ಬಾಳೆಹಣ್ಣು ಸಿಪ್ಪೆ ಎಲ್ಲ ಹಾಕ್ತಾರೆ, ಆದ್ರಿಂದ ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾವೆ. ಇದೇ ನೋಡಿ ಈಶ್ವರನ್ ನೋಡಿ ಇಲ್ಲೆಲ್ಲ ಹೋಮ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಇಟ್ಟಿಗೆಯಿಂದ ಎಲ್ಲ ಹೋಮ ಕುಂಡ ರೆಡಿ ಮಾಡ್ತಾ ಇದ್ದಾರೆ. ಇದು ಇಲ್ಲಿ ಒಂದು ಫಂಕ್ಷನ್ ಆಗ್ಬೋದು, ಅದಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಮೊದಲೇನ. ಇವಾಗ ನೋಡಿ ಈಶ್ವರನ್ ಟೆಂಪಲ್ ಮುಂದೆ ಬಂದ್ವಿ. ಇಲ್ಲೆಲ್ಲ ಕ್ಯೂ ನಿಂತಿದ್ದಾರೆ ನೋಡಿ ದರ್ಶನ ಪಡೆಯೋಕ್ಕೆ. ಒಬ್ಬೊಬ್ಬರಿಗೆ 100 ರೂಪಾಯಿ ಚೀಟಿ ತಗೋಬೇಕು ದರ್ಶನ ಪಡಿಬೇಕು ಅಂದರೆ. ಆದರೆ ಇವತ್ತು ಭೀಮ್ ನಮಾಸೆ ಇರೋದ್ರಿಂದ ತುಂಬ ಜನ ಬಂದಿದ್ದಾರೆ. ವಿಡಿಯೋ ಮಾಡೋದಕ್ಕೆ ಒಳಗಡೆ ಅಲೋ ಇಲ್ಲ, ಆದ್ದರಿಂದ ನಾವು ಒಳಗಡೆದೆಲ್ಲ ತೋರಿಸಿಲ್ಲ. ಹೊರಗಡೆ ದೇವಸ್ಥಾನ ಮಾತ್ರ ತೋರಿಸ್ತಾ ಇದ್ದೀವಿ. ಒಳಗಡೆ ವಿಡಿಯೋ ಅಲೋ ಇಲ್ಲದ ಕಾರಣ ಹೊರಗಡೆನೇ ತೋರಿಸ್ತಾ ಇದ್ದೀವಿ. ನೋಡಿ ಹೊರಗಡೆ ತುಂಬ ಚೆನ್ನಾಗಿದೆ ನೋಡಿ. 2 ಗೋಪುರಗಳು ಎಷ್ಟು ಚೆನ್ನಾಗಿ ಕಾಣ್ತವೆ. ಹಾಗೇನೆ ನೋಡ್ತಾ ಈ ಕಡೆ ಬಂದರೆ ಇಲ್ಲಿ ನಂದಿ ವಿಗ್ರಹ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಡ್ದಿದ್ದಾರೆ ನಂದಿ ವಿಗ್ರಹ. ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಇಲ್ಲಿ ಹೆಂಗನ ಅವ್ರು ಕೇಳಲ್ಲ. ನಾನೊಂದು ಸೈಟ್ ಮಾಡ್ಕೊಂಡ್ಬಿಡ್ತೀನಿ ಮಾಡ್ಕ ಬೇರೆ
ಹೇಳು ಹೇಳು ಒಂದು ಕ್ಲೀನ್ ಮಾಡೋದು. ಇಲ್ಲೇ ನೋಡಿ ಈಶ್ವರನ್ ಟೆಂಪಲ್. ಇಲ್ಲೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಹೋಮ ಮಾಡೋದಕ್ಕೆ ಎಲ್ಲ ಹೋಮಕುಂಡ ಮಾಡ್ತಾ ಇದ್ದಾರೆ. ಇಟ್ಟಿಗೆಯಿಂದ ಎಲ್ಲ ನೋಡಿ ಕಟ್ಟಿದ್ದಾರೆ ಹೋಮಕುಂಡನ. ತುಂಬ ಅದ್ಭುತವಾಗಿ ಮಾಡ್ತಾರೆ ಇಲ್ಲಿ ಏನಾದ್ರೂ ಫಂಕ್ಷನ್ನು ಏನಾದರೂ ಇದ್ದರೆ ಈ ಥರ ಮಾಡ್ತಾರೆ. ನೋಡಿ ಈಶ್ವರನ ಟೆಂಪಲ್ ಮೇಲಿರೋ ಗೋಪುರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನಡೀತೀವಿ ಸಿಮಗಲ್ದಾಗ. ನೋಡಿ ಫ್ರೆಂಡ್ಸ್, ದೇವಸ್ಥಾನ ನೋಡಿದ್ದೆಲ್ಲ ಮುಗೀತು ನೋಡಿ. ಇವಾಗ ನಾವು ಮನೆಗೆ ಹೋಗೋ ಸಮಯ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ವಂದನೆಗಳು.